ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೊಸ ರುಚಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಅದು ಏನು ಹೊಸ ರುಚಿ, ಹೇಗೆಲ್ಲ ಮಾಡೋದು, ಹೇಗೆಲ್ಲ ಇದು ಮಾಡ್ಕೋಬೋದು ಮತ್ತು ಹೇಗೆಲ್ಲ ಬರ್ತದೆ ಅದನ್ನೆಲ್ಲ ನೋಡುವ. ಸಖತ್ತಾಗಿ ಬಂದಿದೆ ಮತ್ತು ಟೇಸ್ಟಿ ಕೂಡ, ಈಜಿ ಕೂಡ. ಮನೆಯಲ್ಲೇ ಸಿಗುವಂಥ ಐಟಮ್ ಹಾಕಿ ಬೇಕ್ರಿ ತಿಂಡಿಯಲ್ಲಿ ನಾವು ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಈಗ ಮನೇಲಿ ಮಕ್ಕಳು ಕೇಳುವಾಗ, ತಿಂಡಿ ಕೇಳುವಾಗ ಈ ಥರ ಮಾಡಿ ಡಬ್ಬದಲ್ಲಿ ಹಾಕಿಟ್ಕೊಂಡು ಕೊಡ್ಬೋದಲ್ವಾ. ಸಖತ್ತಾಗಿರ್ತದೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಗೈಸ್, ಇಲ್ಲಿ ಒಂದು ಬೌಲಲ್ಲಿ, ಯಾವ ಬೌಲಲ್ಲಿ ಆದರೂ ತೊಗೋಬೋದು. ಇಷ್ಟು ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೇಮ್ ಅದೇ ಬೌಲಲ್ಲಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೈಸ್, ಈಗ ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಹಸಿ ಕಡಲೆ ಹಿಟ್ಟದು, ಹುರಿಗಡಲೆ ಹಿಟ್ಟಲ್ಲ. ಎರಡು ಹಿಟ್ಟನ್ನು ಈಗ ಮಿಕ್ಸ್ ಮಾಡಿಕೊಂಡೆ, ಕಡಲೆ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನು. ಇದಕ್ಕೆ ಏನೇನು ಹಾಕೋದು ಅಂತ ನೋಡುವ. ಈಗ ಸ್ವಲ್ಪ ಅಗಲ ಮಾಡಿಕೊಂಡು ಇಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೆ. ಬಿಸಿ ಮಾಡಿದ ಎಣ್ಣೆನೇ ಹಾಕ್ಕೋಬೇಕು, ಹಸಿ ಎಣ್ಣೆ ಹಾಕ್ಕೋಬಾರ್ದು. ಇದೀಗ ನಮಗೆ ಮಿಕ್ಸ್ ಆಗಬೇಕು. ಮತ್ತು ಇದಕ್ಕೆ ಇನ್ನೇನು ಹಾಕೋದಂತ ನೋಡುವ. ಸ್ವಲ್ಪ ಎಣ್ಣೆ ಜೊತೆ ಮಿಕ್ಸ್ ಆಯ್ತಲ್ವಾ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ತೊಗೊಂಡಿದ್ದೆ. ನಾನು ಹಿಟ್ಟು ತೊಗೊಂಡಿದ್ದಲ್ವ, ಅದೇ ಬೌಲಲ್ಲಿ ಒಂದು 1/4 ಬೌಲಷ್ಟು ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಉಪ್ಪು, ಕಸ್ತೂರಿ ಮೇಥಿ. ಇಲ್ಲಿ ನಾನು ಸ್ವಲ್ಪ ಓಂಕಾಳು ಹೇಳ್ತಾರಲ್ವ, ಅದನ್ನು ಸ್ವಲ್ಪ ಉಜ್ಜಿಬಿಟ್ಟು ಹಾಕ್ಕೊಳ್ತೀನಿ. ಈ ಥರ ಉಜ್ಜಿಬಿಟ್ಟು ಹಾಕೋದ್ರಿಂದ ಅದರ ಪರಿಮಳ ನಮಗೆ ಸಿಗ್ತದೆ. ಈಗ ಎಲ್ಲವನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಆಗಬೇಕು. ಎಣ್ಣೆ ಸ್ವಲ್ಪ 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೆ ನಾನು ಬಿಸಿ ಮಾಡಿ. ಗೈಸ್, ಈಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡೆ ನಾನು. ಉಪ್ಪು ಮತ್ತು ಕಸ್ತೂರಿ ಮೇಥಿ ಮತ್ತು ಅಜ್ವಾಯಿನ ಇಷ್ಟು ಹಾಕ್ಕೊಂಡಿದ್ದೀನಿ, ಎಣ್ಣೆ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡೆ. ಈಗ ಸ್ವಲ್ಪ ನಮಗೆ ಖಾರ ಬೇಕಲ್ವ, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ ನಾನು. ಇಷ್ಟೇ ಸಾಕಿದಕ್ಕೆ. ಮತ್ತು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಕೂಡ ಹಾಕ್ಕೋಬೋದು. ನನಗೆ ಈಗ ಇಷ್ಟು ಸಾಕು. ಇದು ನಮ್ಮದು ಚಿಲ್ಲಿ ಪೌಡ್ರ್ ತುಂಬ ಖಾರ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕ್ಕೊಂಡೆ. ಗೈಸ್, ಇಲ್ಲಿ ಒಂದು ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ನೋಡಿ ನಾವು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಷ್ಟೇ. ಎಷ್ಟು ಹಿಡಿತದೆ ನೋಡಿ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು, ತುಂಬ ತೆಳ್ಳಗಾಗಬಾರ್ದು ಇದು. ಗೈಸ್, ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹಾಕ್ಕೋಬೇಕು ಮೇಲೆ, ಯಾಕೆಂದರೆ ನಮಗಿದು ಅಂಟಬಾರ್ದು, ಅದಕ್ಕೋಸ್ಕರ. ಆಲ್ಮೋಸ್ಟ್ ರೆಡಿ ಆಯ್ತಿದು. ಇಷ್ಟೇ ಗಟ್ಟಿ ಕಲಿಸ್ಕೋಬೇಕು ಇದನ್ನು. ಗೈಸ್ ನೋಡಿ, ಇಷ್ಟು ಪರ್ಫೆಕ್ಟಾಗಿ ಆಯಿತು. ಇದು ತೆಳ್ಳಗಾಗಬಾರ್ದು, ಇದು ಗಟ್ಟಿನೇ ಬೇಕು. ನೋಡಿ, ಇಷ್ಟು ಗಟ್ಟಿ ಬಂತಿದು. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ತುಂಬ ತೆಳ್ಳಗಾಗಬಾರ್ದಿದು. ಇದನ್ನು 10 ನಿಮಿಷ ಇಡಬೇಕು ಹಾಗೇ. ಈಗ ಪರ್ಫೆಕ್ಟಾಗಿ ರೆಡಿ ಆಯ್ತಿದು. 10 ನಿಮಿಷ ಇಟ್ಟು ಮತ್ತೆ ಮಾಡೋದು ಹೇಗೆ ಅಂತ ನೋಡುವ. ಈಗ ರೆಡಿಯಾಗಿದೆ, 10 ನಿಮಿಷ ರೆಸ್ಟ್ ಆಗಲಿ. ಗೈಸ್, ಇಲ್ಲಿ ಬಣಲೆ ಬಿಸಿಯಾಗಿದೆ. ಈಗ ನಾನು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ನಮಗೆ ಫ್ರೈ ಮಾಡ್ಕೊಳ್ಳಿಕ್ಕೆ ಬೇಕು, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ತೀನಿ ನಾನು. ಈಗ ಅಷ್ಟರಲ್ಲಿ ಎಣ್ಣೆ ಬಿಸಿ ಆಯ್ತಲ್ವ, ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡುವ. ಇಲ್ಲಿ ನಾನು ಏನು ಹಿಟ್ಟನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ 10 ನಿಮಿಷ ನಾನು
ಕಲಿಸ್ಬಿಟ್ಟು ಇಟ್ಟಿದ್ದೀನಲ್ವ, ಅದೀಗ 10 ನಿಮಿಷ ಆಗಿದೆ. ಈಗ ಮಾಡೋದು ಹೇಗೆ ಅಂತ ನೋಡುವ. ಸ್ವಲ್ಪ ಸ್ವಲ್ಪ ತಗೋಬೇಕು ಇದರಲ್ಲಿ. ಈ ಥರ ಉಂಡೆ ಮಾಡ್ಕೋಬೇಕು ಕೈಯಲ್ಲಿ. ಗೈಸಿಲಿ ಒಂದು ಮಣೆಲೆ ಗೈಸಿಲಿ ಒಂದು ಪೇಪರ್ ಹಾಕ್ಕೊಂಡಿದ್ದೀನಿ. ಗೈಸ್ ಈ ಥರ ಮಾಡಿಟ್ಕೊಂಡು ನಮಗೆ ಒಳ್ಳೆ ಬೇಕು. ನಾವು ಫಸ್ಟಿಗೆ ಈ ಥರ ಮಾಡಿಟ್ಕೋಬೇಕು. ನಮಗೆ ಸೈಜ್ ನೋಡಿ ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಬೇಕಿದ್ದರೆ ದೊಡ್ಡದು ಮಾಡ್ಕೋಬೋದು. ಇದು ಒಳ್ಳೆ ಪರಿಮಳ ಬರ್ತದೆ ಗೈಸ್, ಸಖತ್ ಟೇಸ್ಟಿಯಾಗಿದೆ. ಮಾಡುವಾಗಲೇ ಇಷ್ಟು ಪರಿಮಳ ಬರ್ತದೆ, ತಿನ್ನುವಾಗ ಹೇಗೆ ಬರಬಾರ್ದು. ಇದನ್ನು ಈ ಥರ ಮಾಡ್ಕೋಬೇಕು. ಇಷ್ಟೇ, ಎಲ್ಲವನ್ನು ಸೇಮ್ ಅದೇ ರೀತಿ ಮಾಡ್ಕೊಳ್ತೀನಿ ನಾನು. ಗೈಸ್ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ತೊಗೊಂಡಿದ್ದೇನಲ್ಲ, ಈ ಪ್ಲಾಸ್ಟಿಕ್ಕಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಒಂದು 2 ಡ್ರಾಪ್ ಅಷ್ಟೇ. ಇದನ್ನು ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ನೋಡಿ ನಾನು ಈ ಥರ ಮಾಡಿಟ್ಕೊಂಡೆ. ಇದನ್ನು ಈಗ ಚಿಕ್ಕದಾಗಿ ನಾವು ಉದ್ಕೋಬೇಕು. ಗೈಸ್ ಇದರ ಪ್ಲಾಸ್ಟಿಕ್ ಇಟ್ಕೊಂಡು ಇದ್ರ ಮೇಲೆ ಈ ಥರ ನಾವು ರೆಡಿ ಮಾಡ್ಕೊಂಡಿದ್ದೇವಲ್ಲ ಉಂಡೆಯನ್ನು ಇಟ್ಕೊಂಡು ಇದ್ರ ಮೇಲೆ ಈ ಥರ ನಡುವಲ್ಲಿ ಇಟ್ಕೋಬೇಕು. ಪ್ಲಾಸ್ಟಿಕಲ್ಲಿ ನಡುವಲ್ಲಿ ಇಟ್ಕೋಬೇಕು. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉದ್ಕೋಬೋದು. ಇದು ಕೂಡ ಈಜಿನೇ, ಮತ್ತು ಏನು ಹಿಡಿಯೋದಿಲ್ಲ ನೋಡಿ. ಈಗ ಎಷ್ಟು ಚೆನ್ನಾಗಿ ರೆಡಿ ಆಯಿತು, ಎಷ್ಟು ಈಜಿ ಅಲ್ವಾ. ಇದೇ ಥರನೇ ಸೇಮ್ ಇಟ್ಕೊಳ್ಳೋದು, ಇದೇ ಥರನೇ ನಡುವಲ್ಲಿ ಇಟ್ಕೋಬೇಕಿಲ್ಲಿ. ಪ್ಲಾಸ್ಟಿಕಲ್ಲಿ ನಮಗೆ ಕವರ್ ಆಗಬೇಕಷ್ಟೇ. ಗೈಸ್ ಎಷ್ಟು ಈಜಿ ನೋಡಿ, ಬೇಗ ಆಗ್ತದೆ. ಗೈಸ್ ಇಲ್ಲಿ ಇಷ್ಟು ಉದ್ದಿ ರೆಡಿ ಮಾಡಿ ತಗೊಂಡೆ ನಾನು. ಒಮ್ಮೆಲೆ ಉದ್ದಿ ಇಟ್ಕೋಬೋದು. ಮತ್ತು ಇಲ್ಲಿ ಎಣ್ಣೆನ ರೆಡಿ ಮಾಡ್ಕೊಂಡು ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಗೈಸ್ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಮಕ್ಕಳೆಲ್ಲ ಕುರ್ಕುಲ್ ತಿಂಡಿ, ಅಂಗಡಿ ತಿಂಡಿ ಎಲ್ಲ ಕೇಳ್ತಾರಲ್ವ. ಈ ಥರ ಮಾಡಿ ಡಬ್ಬದಲ್ಲಿ ಇಟ್ಕೊಂಡು ಕೊಡೋದ್ರಿಂದ ಮಕ್ಕಳು ಖುಷಿಯಾಗಿ ತಿಂತಾರೆ. ಮತ್ತು ನಮಗೆ ಅಂಗಡಿ ತಿಂಡಿ, ಬೇಕ್ರಿ ತಿಂಡಿ ಅಂತಲೂ ಟೆನ್ಷನ್ ಇರೋದಿಲ್ಲ. ಮತ್ತು ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದಲ್ವ. ಈಗ ಎಣ್ಣೆ ಬಿಸಿ ಆಗ್ತಾಯಿದೆ, ನಾನು ಹಾಕೊಂಡ್ಬಿಡ್ತೀನಿ. ಗೈಸ್ ಈಗ ಇದು ರೆಡಿ ಆಗ್ತಾಯಿದೆ. ಸ್ವಲ್ಪ ಕಾಯಿಸ್ಕೋಬೇಕು, ಇದು ಡ್ರೈ ಆಗಬೇಕು, ನಮಗೆ ಮೆತ್ತಗಾಗಬಾರ್ದು. ಇಷ್ಟಾದರೆ ಸಾಕು. ಇಲ್ಲಿ ಒಂದು ಪ್ಲೇಟ್ ತಗೊಳ್ತೀನಿ, ಟಿಶ್ಯೂ ಪೇಪರ್ ಹಾಕಿ. ಇಲ್ಲಿ ಅದೇ ಥರನೇ ಇದನ್ನು ಕೂಡ ಹಾಕ್ಕೊಂಡೆ ನಾನು. ಸೇಮ್ ನಮಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಡ್ರೈ ಬರೋ ತನಕ ಕಾಯಿಸ್ಕೋಬೇಕಷ್ಟೇ. ಮತ್ತು ಇದನ್ನು ಮಾಡಿಕೊಂಡು ಮಕ್ಕಳಿಗೆ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಕೇಳುವಾಗ ಏನಾದರೂ ಮಕ್ಕಳು ತಿಂಡಿ ಕೊಡು ಅಂತ ಹೇಳಿ ಹಠ ಮಾಡ್ತಾರೆ, ಅಳ್ತಾರಲ್ವ. ಆ ಟೈಮಲ್ಲಿ ಒಂದೊಂದನ್ನೇ ನಾವು ತೆಗೆದುಕೊಟ್ರೆ ಆಯಿತು. ಒಮ್ಮೆ ಮಾಡಿಟ್ಕೊಂಡ್ರೆ 1 ವಾರದವರೆಗೂ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ನಾವೇನು ಕೆಮಿಕಲ್ ಹಾಕಿಲ್ಲ, ಏನು ಟೇಸ್ಟಿಂಗ್ ಪೌಡ್ರು ಅಥವಾ ಪ್ರಿಸರ್ವೇಟಿವ್ ಏನೂ ಹಾಕಿಲ್ಲ. ನ್ಯಾಚುರಲಾಗಿ ಸಿಗುವಂಥ ಐಟಮನ್ನು ಹಾಕಿ ನಾವು ಮಾಡ್ಕೊಂಡಿರೋ ಅಂಥದ್ದು. ಮತ್ತು ನಾವು ಬೇರೆ ಎಣ್ಣೆಯಲ್ಲಿ ಕಾಯಿಸೋದು ಅಂಥೇಳಿ ಆ ಥರ ಏನು ತಲೆಬಿಸಿ ಇಲ್ಲ. ಎಲ್ಲವನ್ನು ಮಕ್ಕಳಿಗೆ ಹೆಲ್ದಿಯಾಗಿ ನಾವು ಮನೆಯಲ್ಲಿ ಈ ಥರ ಮಾಡಿ ಒಂದು ಕೊಡೋದ್ರಿಂದ ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ, ನಮಗೂ ಕೂಡ ಒಂದು ಸಮಾಧಾನ ಇರ್ತದೆ. ಹೊರಗೆ ತಿಂದರು, ಬೇಕ್ರಿ ತಿಂದರು ಮಕ್ಕಳಿಗೆ ಎಲ್ಲಿ ಹೊಟ್ಟೆ ನೋವು ಆಗ್ತದಂತ ಆ ಥರ ಟೆನ್ಷನ್ ಇಲ್ಲ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇನ್ಸ್ಟೆಂಟ್ ಹಪ್ಪಳ ತುಂಬ ಚೆನ್ನಾಗಿರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ಈ ಥರ ಮಾಡಿಕೊಂಡು ಮಕ್ಕಳಿಗೆ ಡಬ್ಬದಲ್ಲಿ ಇಟ್ಕೊಂಡು ಕೊಡ್ಬೋದು. ಬಾಯಿಲಿಟ್ರೆ ಹಂಗೆ ಕರಗ್ತದೆ. ಮಕ್ಕಳು ಎಣ್ಣೆ ತಿಂಡಿ, ಬೇಕ್ರಿ ತಿಂಡಿ ಎಲ್ಲ ಕೇಳ್ತಾರಲ್ವ, ಈ ಥರ ಸುಲಭದಲ್ಲಿ ಮಾಡ್ಕೊಂಡು ಕೊಡ್ಬೋದು. ನೋಡಿ, ಈ ಥರ ಸಖತ್ತಾಗಿರ್ತದೆ, ಸಖತ್ ಟೇಸ್ಟಿಯಾಗಿದೆ. ಮಕ್ಕಳಿಗೆ ಮಾಡಿಟ್ಟು ಕೊಡೋದ್ರಿಂದ ಹೊರಗಿದ್ದ ತಿಂಡಿ ಎಲ್ಲ ಮಕ್ಕಳು ಕೇಳೋದಿಲ್ಲ. ಮತ್ತು ತುಂಬ ಟೇಸ್ಟಿಯಾಗಿ, ಹೆಲ್ದಿಯಾಗಿ ಮನೆಯಲ್ಲೇ ಸಿಗುವ ಐಟಮನ್ನು ಹಾಕಿ ಎಷ್ಟು ಚೆನ್ನಾಗಿ ರುಚಿಯಾಗಿ ಮಾಡ್ಕೋಬೋದಲ್ವ. ಸಖತ್ತಾಗಿದೆ ಮತ್ತು ಹೆಲ್ದಿಯಾಗಿದೆ, ಟೇಸ್ಟಿಯಾಗಿದೆ ತುಂಬ. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಆಗ್ತದೆ, ಸಖತ್ತಾಗಿದೆ ಗೈಸ್. ನಾವು ಕ್ರಿಸ್ಪಿಯಾಗಿ ಬರ್ತದೆ ಮತ್ತು ಸಖತ್ ಟೇಸ್ಟಿಯಾಗಿದೆ, ಹೆಲ್ದಿ ಕೂಡ ಆಗಿದೆ. ಮನೇಲಿ ಸಿಗುವ ಐಟಮನ್ನೇ ಹಾಕಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದಲ್ವ.